ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಇಂಡಿಯಾ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಈಗ ಹೆಡ್ಲೈನ್ಸ್. ಬೇಲ್ ಸಿಗೋ ನಿರೀಕ್ಷೆಯಲ್ಲಿದ್ದ ಚಿನ್ನದ ಚೋರಿಗೆ ಜೈಲು ವಾಸವೇ ಗತಿಯಾಗಿದೆ. ರನ್ಯಾ ರಾವ್ ಜಾಮೀನು ಅರ್ಜಿಯನ್ನು ಕೋರ್ಟ್ ವಜಾಗೊಳಿಸಿದೆ. ಬೇಲ್ ಅರ್ಜಿ ವಜಾ ಮಾಡಿದ್ದಕ್ಕೆ ಕಾರಣವನ್ನೂ ಕೊಟ್ಟಿದೆ. ರನ್ಯಾ ಹಿಂದಿರೋ ಕೈಗಳನ್ನೇ ಅಸ್ತ್ರ ಮಾಡಿಕೊಳ್ಳೋದಕ್ಕೆ ಬಿಜೆಪಿ ಪಾಳೆಯ ಪ್ಲಾನ್ ಮಾಡಿದೆ. ಸದನದಲ್ಲಿ ಇವತ್ತು ವಿವಿ ಫೈಟ್ ಜೋರಾಗಿತ್ತು. ಹೊಸ ವಿವಿಗಳ ರದ್ದಿನ ಬಗ್ಗೆ ನಿಲುವಳಿ ಮಂಡನೆಗೆ ಬಿಜೆಪಿ ಪಟ್ಟು ಹಿಡಿದಿತ್ತು. ಇದು ವಿಪಕ್ಷ ಸರ್ಕಾರದ ಜಟಾಪಟಿಗೆ ಕಾರಣ ಆಯಿತು. ಡೈಲಿ ವಿಸ್ಕಿ ಕುಡಿತೀನಿ ಅನ್ನೋ ಡಿಕೆಶಿ ಮಾತು ಅಚ್ಚರಿ ಮೂಡಿಸಿತ್ತು. ಬಿಜೆಪಿಗರ ಶುಭ ಸೂಚನೆಯ ಮಾತು ಸದನವನ್ನ ನಗೆಗಡಲಲ್ಲಿ ತೇಲಿಸಿತ್ತು. ಹಾವೇರಿಯಲ್ಲಿ ನರ್ಸ್ ಸ್ವಾತಿ ಕೊಲೆ ಪ್ರಕರಣದ ಹಿಂದೆ ಲವ್ ಜಿಹಾದ್ನ ಶಂಕೆ ಮೂಡ್ತಾ ಇದೆ. ನ್ಯಾಯಕ್ಕಾಗಿ ಆಗ್ರಹಿಸಿ ಹಿಂದೂ ಸಂಘಟನೆಗಳು ಹೋರಾಟದ ಕಿಚ್ಚು ದಗದಗಿಸಿದೆ. ಆರೋಪಿ ನಯಾಜ್ ಅರೆಸ್ಟ್ ಆಗಿದ್ದಾನೆ. ಮಂಡ್ಯದಲ್ಲಿ ಕಿರಾತಕನ ಲವ್ ಸೆಕ್ಸ್ ಧೋಕಾದಿಂದ ತಾಯಿ ಮಗಳ ಬಲಿಯಾಗಿದೆ. ವಯಸ್ಸು 60 ಆದರೂ ಪ್ರೀತಿ ಮಾಡೋ ಮನಸ್ಸಿಗೆ ಮುಪ್ಪಿಲ್ಲ. ಬಾಲಿವುಡ್ ನಟ ಅಮೀರ್ ಖಾನ್ಗೆ 3ನೇ ಬಾರಿಗೆ ಲವ್ ಅಲ್ಲಿ ಬಿದ್ದಿದ್ದಾರೆ. ಮಿಸ್ಟರ್ ಪರ್ಫೆಕ್ಟ್ 3ನೇ ಲವ್ ಸೀಕ್ರೆಟ್ ಕೊನೆಗೂ ರಿವೀಲ್ ಆಗಿದೆ. ರೀನಾ ದತ್ತಾ ಕಿರಣ್ ರಾವ್ ಬಳಿಕ ಬೆಂಗಳೂರಿನ ಗೌರಿ ಜೊತೆಗೆ ಪಿಕೆ ಡೇಟಿಂಗ್ ಮಾಡ್ತಾ ಇದ್ದಾರೆ. ಮತ್ತು ಗುಂಡುಗಳ ಸದ್ದು ಗೌಣವಾಗೋ ದಿನ ಹತ್ತಿರವಾದಂತಿದೆ. ರಷ್ಯಾ ಉಕ್ರೇನ್ ನಡುವೆ ಕದನ ವಿರಾಮಕ್ಕೆ ಭಾರತ ಅಮೆರಿಕ ಕೈ ಜೋಡಿಸಿದೆ. 30 ದಿನಗಳ ಕಾಲ ಕದನ ವಿರಾಮ ಪ್ರಸ್ತಾಪನೆಯನ್ನ ಟ್ರಂಪ್ ಸಲ್ಲಿಸಿದ್ದಾರೆ. ಪ್ರಧಾನಿ ಮೋದಿ ಟ್ರಂಪ್ಗೆ ರಷ್ಯಾ ಅಧ್ಯಕ್ಷ ಪುಟಿನ್ ಥ್ಯಾಂಕ್ಸ್ ಹೇಳಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.